ಇಸ್ರೇಲ್ ಇರಾನ್ ಯುದ್ಧದಿಂದಾಗಿ ತೈಲ ಮಾರುಕಟ್ಟೆ ಈಗ ಆಲ್ರೆಡಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ. ತೈಲ ಮಾರುಕಟ್ಟೆಯಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವದಿಂದಾಗಿ ಬಹಳಷ್ಟು ಹೋಟೆಲ್ಗಳು ಬಾಗಿಲು ಬಂದ್ ಮಾಡ್ತಾವೆ. ಇದರಿಂದಾಗಿ ಜನಸಾಮಾನ್ಯರ ಮೇಲೂ ಕೂಡ ಎಫೆಕ್ಟ್ ತಡ್ತಾ ಇದೆ. ಪರಿಸ್ಥಿತಿ ಹೀಗಿರುವಾಗ ಪೆಟ್ರೋಲ್ ಡೀಸೆಲ್ ಕೂಡ ಸಿಗಲ್ಲ ಅನ್ನುವಂತ ವದಂತಿ ರಾಜ್ಯದ ಜನರ ನಿದ್ದೆಗೆಡಿಸ್ತಾ ಇದೆ. ಪೆಟ್ರೋಲ್ ಸಿಗಲ್ಲವೆಂಬ ವದಂತಿ, ಬಂಕ್ ಬಳಿ ಫುಲ್ ಕ್ಯೂ. ಸುಳ್ಳು ಸುದ್ದಿಗಳನ್ನು ನಂಬಿ ಕಂಗಾಲಾದ ವಾಹನ ಸವಾರರು. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಕೊರತೆ ಇದ್ರೂ ದುಡ್ಡಿನ ಆಸೆಗೆ ಕಾಳಸಂತೆಯಲ್ಲಿ ಸಿಲಿಂಡರ್ಗಳನ್ನ ಮಾರಿದ್ದ ಕಿಡಿಗೇಡಿಗಳನ್ನ ನೋಡಿದ್ವಿ. ಇದರ ಬೆನ್ನಲ್ಲೇ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅಂತ ಸುಳ್ಳು ಸುದ್ದಿ ಹಬ್ಬಿಸಿ ಎಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಅಂತ ನೀವೇ ಕಣ್ತುಂಬಿಕೊಳ್ಳಿ. ಪರದಾಟ ನಂಬರ್ 1 ಚಿಕ್ಕೋಡಿ. ಸಂತೆ ಅಂತಾಯ್ತು ಪೆಟ್ರೋಲ್ ಬಂಕ್, ಡ್ರಮ್ಗಳಲ್ಲಿ ಸ್ಟಾಕ್. ಇದು ಚಿಕ್ಕೋಡಿಯ ಕಥೆ ನೋಡಿ. ಅದ್ಯಾವ ಪುಣ್ಯಾತ್ಮ ಪೆಟ್ರೋಲ್ ಸಿಗಲ್ಲ ಅಂತ ಪುಕಾರಿ ಎಬ್ಬಿಸಿದ್ನೋ ಗೊತ್ತಿಲ್ಲ. ಜನರಂತೂ ಸುಳ್ಳು ಸುದ್ದಿ ನಂಬಿ ಬೈಕ್ ಸಮೇತ ಬಂಕ್ಗೆ ದಾಂಗುಡಿ ಇಟ್ಟೇ ಬಿಟ್ರು. ಕೆಲವರು ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಮತ್ತೆ ಕೆಲವರು ಡ್ರಮ್ಗಳನ್ನ ಎತ್ಕೊಂಡು ಬಂದು ಪೆಟ್ರೋಲ್ ಸ್ಟಾಕ್ ಮಾಡಿದ್ದಾರೆ. ನಿನ್ನೆ ಮಟ್ಟ ಏನೂ ಪ್ರಾಬ್ಲಮ್ ಇಲ್ಲ ಆಗಿದ್ರಿ. ಇದು ಏನಾಗ್ಯದ ನಮಗೂ ಗೊತ್ತಿಲ್ಲ. ಯಾವುದೋ ಒಂದು ಪಂಪ್ನಾಗ ಇಲ್ಲ ಅನ್ನಂದ್ಲೆ ಮಂದಿ ನಾವು ವಾಟ್ಸಪ್ದಾಗ ಬಿಟ್ಟಿದಾರೋ ಇದನ್ನ ಬಿಟ್ಟಿದಾರೋ ಗೊತ್ತಿಲ್ಲ. ಅದನ್ನ ನೋಡಿ ಮಂದಿ ಎಲ್ಲ ಏನಾಗಿದೆ ಪೆಟ್ರೋಲ್ ಡೀಸೆಲ್ ಸಿಗಂಗಿಲ್ಲ ಅಂತ ಅವ್ರ ತಲೆ ಗಾಬರಿ ಆಗಿದ್ದಾರೆ. ಬೆಳಗಾವಿಯ ಅಜಂ ನಗರದಲ್ಲಿ ಭಾರತ್ ಪೆಟ್ರೋಲ್ ಬಂಕ್ ಬಂದ್ ಮಾಡಲಾಗಿದೆ. 2 ದಿನಗಳಿಂದಲೂ ಈ ಬಂಕ್ನಲ್ಲಿ ಪೆಟ್ರೋಲ್ ಸ್ಟಾಕ್ ಇಲ್ವಂತೆ. ಹೀಗಾಗಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ನಾನೀಗ ಅಜಂ ನಗರದಲ್ಲೇ ಪೆಟ್ರೋಲ್ ಪಂಪ್ ಮುಂಭಾಗದಲ್ಲೇ ಇದ್ದೇನೆ. ಸದ್ಯ ಈಗ ಈ ರೀತಿ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ಗಳನ್ನು ಈಗಾಗಲೇ ಹಾಕಿರುವಂಥದ್ದು. ಸದ್ಯ ಒಂದು ಕಡೆ ಪೆಟ್ರೋಲ್ ಸಿಗುವಂತಹ ಪಂಪ್ಗಳೇನಿದ್ದಾವೆ ಅವುಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ರಶ್ ಆಗಿರುವಂಥದ್ದು. 100-200ಕ್ಕೂ ಅಧಿಕ ಬೈಕ್ ಸವಾರರು, ಕಾರು, ವಾಹನ ಸವಾರರು ಎಲ್ಲರೂ ಕೂಡ ಕ್ಯೂ ಹಚ್ಚಿ ಗಂಟೆಗಟ್ಟಲೆ ಕಾಯುವಂಥ ಪರಿಸ್ಥಿತಿ ಇದ್ರೆ, ಮತ್ತೊಂದು ಕಡೆ ಕೆಲವೊಂದಿಷ್ಟು ಪೆಟ್ರೋಲ್ ಪಂಪ್ಗಳು ಕಂಪ್ಲೀಟ್ ಆಗಿ ಖಾಲಿ ಆಗಿರುವಂಥದ್ದು. ಸ್ಟಾಕ್ ಇಲ್ಲದ ಕಾರಣಕ್ಕಾಗಿ ಈಗ ಕಂಪ್ಲೀಟ್ ಆಗಿ ಬನಗೂಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಪಂಪ್ನ ಸಿಬ್ಬಂದಿಗಳು ಏನು ಹೇಳ್ತಾರೆ ಅನ್ನುವಂಥದ್ದನ್ನ ಅವರಿಂದ ಕೇಳ್ತೇವೆ. ಸರ್, ಈಗ ಯಾಕೆ ಈ ರೀತಿ ಪರಿಸ್ಥಿತಿ ಇರುವಂಥದ್ದು ಮತ್ತು ಸ್ಟಾಕ್ ಯಾಕೆ ಖಾಲಿ ಆಗಿದೆ? ಸರ್, ಇದು ಮೇನ್ ಡಿಪೋ ಇದೆಯಲ್ಲ, ಅಲ್ಲಿ ಸ್ಟಾಕ್ ಸಿಗ್ತಾ ಇಲ್ಲ ಸರ್. ಅದಕ್ಕೆ ನಮಗೆ ನಿನ್ನೆ ಸೋಮವಾರದಿಂದ ಪೆಟ್ರೋಲ್ ಸಿಗ್ತಾ ಇಲ್ಲ, ಡೀಸೆಲ್ ಸಿಗ್ತಾ ಇಲ್ಲ ಸರ್. ನಮ್ಮ ಹತ್ರ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಜನರು ಭಾಳ ನಮಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅದು ಏನು ಹೇಳೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್ ನಮಗೆ. ಅಜಂ ನಗರದ ಮತ್ತೊಂದು ಕಡೆ ಪೆಟ್ರೋಲ್ ಬಂಕ್ ಜನರಿಂದ ತುಂಬಿ ತುಳುಕಿದೆ. ಕೊಲ್ಹಾಪುರ ವೃತ್ತದಲ್ಲೂ ಕೂಡ ಇದೇ ನರಕ ಯಾತನೆ. ನಗರದ ಹಲವು ಕಡೆ ಪೆಟ್ರೋಲ್ ಸಿಗುತ್ತಿಲ್ಲ. ಪೆಟ್ರೋಲ್ಗಾಗಿ ನಾವು 40 ಕಿಲೋಮೀಟರ್ ದೂರದಿಂದ ಬಂದಿದ್ದೇವೆ ಅಂತ ಸವಾರರು ಅಳಲು ತೋಡಿಕೊಂಡಿದ್ದಾರೆ. ಬೇರೆ ಕಡೆ ಸಿಗ್ತಾ ಇಲ್ಲ, ಇಲ್ಲೇ ಒಂದು HP ಕಡೆ ಒಂದು ಸಿಗ್ತದೆ ಪೆಟ್ರೋಲ್. ಅಲ್ಲ 2-3 ಕಡೆ ಅಡ್ಡಾಡ್ ಬಂದೆ ನಾನು. ಸಿಗ್ತಾನೆ ಇಲ್ಲ. ಇಲ್ಲ ಅಂತಾರೆ, ನೋ ಸ್ಟಾಕ್ ಅಂತ ಹೇಳ್ತಾರೆ. ಈಗ ರೀ ಒಂದು 40 ಕಿಲೋಮೀಟರ್ದಿಂದ ಬಂದವ್ರಿ ಪಂಪ್ ಹುಡುಕಾಡ್ಕೋತಾರೆ ನಾವು ಈಗ ಇಲ್ಲಿ ತನಾರೆ. ಈಗ ಬಂದು ಐಟಕ ಆಯ್ತು, ಇಲ್ಲಿ ಸಿಗ್ತೀರ ಒಂದು ಸ್ವಲ್ಪ. ಬೇರೆ ಕಡೆ ಎಲ್ಲಿ ಸಿಕ್ಕಿಲ್ಲ. ಪರದಾಟ ನಂಬರ್ 3 ರಾಯಚೂರು. ಬೈಕ್ ಜೊತೆ ಬಾಟಲ್ಗಳಲ್ಲಿ ಪೆಟ್ರೋಲ್ ಸ್ಟಾಕ್ ಮಾಡಿದ ಜನ. ರಾಯಚೂರಿನಲ್ಲಿ ಪೆಟ್ರೋಲ್ ಬಂಕ್ಗಳು ಜನರಿಂದ ತುಂಬಿ ತುಳುಕಿವೆ. ಸಿರವಾರ ಪಟ್ಟಣದ ಬಂಕ್ನಲ್ಲಿ ಫುಲ್ ಕ್ಯೂ ಕಂಡು ಬಂದಿದ್ದು, ಬೈಕ್ಗಳಿಗೆ ತುಂಬಿಸಿದ್ದಲ್ಲದೆ ಬಾಟಲ್ಗಳಲ್ಲೂ ಸ್ಟಾಕ್ ತೆಗೆದುಕೊಂಡು ಹೋಗಿದ್ದಾರೆ. ಒಂದೇ ಒಂದು ವದಂತಿ ಎಷ್ಟರ ಮಟ್ಟಿಗೆ ಜನರನ್ನ ಬೇಸಿಗೆ ಸಿಲುಕಿಸಿದೆ ಅನ್ನೋದಕ್ಕೆ ಇಂದಿನ ಚಿತ್ರಣವೇ ಸಾಕ್ಷಿ. ಹಾಗಾಗಿ ಸುಳ್ಳು ಸುದ್ದಿ ನಂಬೋಕ್ಕೂ ಮುನ್ನ ಒಮ್ಮೆ ಪರಿಶೀಲಿಸುವುದು ಉತ್ತಮ. ಬ್ಯೂರೋ ರಿಪೋರ್ಟ್, TV9.